ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತತೆ. ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಮೇಷರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ಗಳಿಕೆ ಎಷ್ಟು, ಲಾಭ ಎಷ್ಟು, ನಷ್ಟ ಎಷ್ಟು, ಸುಖ ದುಃಖಗಳು ಯಾವ ರೀತಿ ಇರುತ್ತೆ, ಹಣ ಏನಾದರೂ ಗಳಿಸ್ತಕ್ಕಂತಹ ಯೋಗ ಇದೆಯಾ, ಕಷ್ಟಗಳು ಪರಿಹಾರ ಆಗುತ್ತಾ, ಇವೆಲ್ಲವೂ ಕೂಡ ಕುತೂಹಲದಿಂದ ವೀಕ್ಷಿಸ್ತಾ ಇರ್ತೀರ ನೀವೆಲ್ಲರೂ ಕೂಡ. ಮೇಷರಾಶಿ ಈ ತಿಂಗಳಾದರೂ ಕೂಡ ಏನಾದರೂ ಚೆನ್ನಾಗಿದೆಯಾ ಅಂತ. ಆದರೆ ಮುಖ್ಯವಾಗಿ ನಾವು ಗ್ರಹಗತಿಗಳನ್ನು ಗಮನಿಸಿಕೊಳ್ಳಬೇಕಾಗತ್ತೆ. ಮೇಷರಾಶಿಯ ಅಧಿಪತಿಯಾದಂತಹ ಕುಜಗ್ರಹ 11ನೇ ಮನೆಯಲ್ಲಿ ಇದ್ದಾನೆ, ಒಂದು ಕೊನೆಯವರೆಗೂ ಕೂಡ ಅಲ್ಲಿಯೇ ಇರತಕ್ಕಂಥದ್ದು. ಜೊತೆಯಲ್ಲಿ ಈ ಮಾರ್ಚ್ 3ನೇ ತಾರೀಕು ಹುಣ್ಣಿಮೆ ದಿವಸ ಕೇತುಗ್ರಸ್ತ ಚಂದ್ರಗ್ರಹಣ ಇದೆ. ಈ ಗ್ರಹಣ ಮೇಷರಾಶಿಯವರಿಗೆ ಅಷ್ಟೊಂದು ಏನೋ ಎಫೆಕ್ಟ್ ಇಲ್ಲ, ಆದರೂ ಈ ಸಾಡೆ ಸಾತಿ ಈಗಾಗಲೇ ನಡೀತಾ ಇದೆ, ಮೇಷರಾಶಿಯವರಿಗೆ ಪ್ರಾರಂಭ ಆಗಿದೆ. ಜೊತೆಯಲ್ಲಿ ಶನಿ 12ನೇ ಮನೆಯಲ್ಲಿ ಇದ್ದಾನೆ, ಶುಕ್ರನು ಕೂಡ ದ್ವಿತೀಯಾಧಿಪತಿ ಧನಾಧಿಪತಿಯಾಗಿ ಸಪ್ತಮಾಧಿಪತಿಯಾಗಿ ಶುಕ್ರ 12ನೇ ಮನೆಯಲ್ಲಿರ್ತಕ್ಕಂಥದ್ದು. ಗುರು 3ನೇ ಮನೆಯಲ್ಲಿ ಇದ್ದಾನೆ, ಗುರುಬಲ ಇಲ್ಲ. ಪಂಚಮದಲ್ಲಿ ಕೇತು, ರಾಹು ದೃಷ್ಟಿ ಇದೆ. ಎಲ್ಲವೂ ಕೂಡ ಸರಿ ಇಲ್ಲ ಈ ತಿಂಗಳು ಅನ್ನತಕ್ಕಂಥದ್ದನ್ನು ಹೇಳುತ್ತೆ. ಅದರಿಂದ ಈ ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಬದಲಾವಣೆಗಳು ಉಂಟಾಗಬಹುದು, ಏನು ಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು, ಮುಂದೆ ಏನೋ ವಿಪತ್ತು ಬರುತ್ತೆ ಅಂದರೆ ಅದಕ್ಕೆ ನಾವು ಮುನ್ನೆಚ್ಚರಿಕೆ ತೆಗೆದುಕೊಳ್ಳತಕ್ಕಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ, ಮಾರ್ಗದರ್ಶನ ಕೊಡತಕ್ಕಂಥದ್ದು. ಅದರಿಂದ ಮೇಷರಾಶಿಯವರು ಪ್ರಮುಖವಾಗಿ ಧನಸ್ಥಾನಾಧಿಪತಿ 12ನೇ ಮನೆಯಲ್ಲಿ ಇರುವುದರಿಂದ ಸಾಲ ಜಾಸ್ತಿ ಆಗ್ಬೋದು. ಅಂದರೆ ಸಾಲ ಮಾಡತಕ್ಕಂಥದ್ದು ಅಥವಾ ಮಾಡಿರತಕ್ಕಂತಹ ಸಾಲ ತೀರಿಸಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ, ಸಾಲಗಾರರ ಒಂದು ಕಿರಿಕಿರಿ ಇವೆಲ್ಲವನ್ನು ಎದುರಿಸಬೇಕಾಗುತ್ತೆ ಈ ತಿಂಗಳಲ್ಲಿ. ಸಹೋದರರಿಂದ ಸಹಾಯ ಆಗಬಹುದು. ಗುರು ತೃತೀಯ ಭಾವದಲ್ಲಿ ಇರುವುದರಿಂದ ಸಹೋದರರು ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಸಹಾಯವನ್ನು ಮಾಡತಕ್ಕಂತಹ ಒಂದು ಮನಸ್ಸನ್ನು ಮಾಡ್ತಾರೆ. ಒಂದು ವಿಶೇಷವಾಗಿ ಕಷ್ಟ, ಯಾವುದೇ ಆರ್ಥಿಕ ಸಂಕಟ ಇರ್ಬೋದು, ಕೌಟುಂಬಿಕ ಇರ್ಬೋದು, ಅನಾರೋಗ್ಯ ಸಮಸ್ಯೆ ಯಾವುದೇ ಇದ್ರೂ ನಿಮ್ಮ ಒಡ ಹುಟ್ಟಿದವರು ನಿಮಗೆ ಸಹಾಯವನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಯೋಗ ಮೇಷರಾಶಿಯವರಿಗೆ ಇದೆ ಅಂತೇಳಿ ಹೇಳ್ಬೋದು. ಮಾತನಾಡಬೇಕಾದ ಸಾರ್ವಜನಿಕವಾಗಿ ನೀವು ಯಾವುದೇ ಶಿಕ್ಷಕ ವೃತ್ತಿಯಲ್ಲಿ ಇರಲಿ, ಅಥವಾ ಡಾಕ್ಟರ್ ಆಗಿರಿ, ಅಥವಾ ಇಂಜಿನಿಯರ್ ಆಗಿರ್ಬೋದು, ರಕ್ಷಣಾ ಕ್ಷೇತ್ರದಲ್ಲಿ ಇರ್ಬೋದು, ಎಲ್ಲೇ ಕೆಲಸ ಮಾಡ್ತಾ ಇದ್ದರೂ ಕೂಡ ನೀವು ಕೆಲಸವನ್ನು ಉಳಿಸಿಕೊಳ್ಳಬೇಕು. ಅಂದರೆ ಸಹನೆಯನ್ನು ಕಳೆದುಕೊಳ್ಳಬಾರದು, ತಾಳ್ಮೆಯಿಂದ ಕೆಲಸವನ್ನು ಮಾಡತಕ್ಕಂಥ ತುಂಬ ಮುಖ್ಯ. ಇಲ್ಲದೇ ಇದ್ದರೆ ಕೆಲಸ ಕಳೆದುಕೊಳ್ತೀರ. ಯಾಕೆಂದರೆ ತುಂಬ ಸಹನೆ ತಾಳಿದವನು ಬಾಳಿಯಾನು ಅನ್ನತಕ್ಕಂತಹ ಸೂತ್ರಕ್ಕೆ ನೀವು ಈ ಮಾರ್ಚ್ ತಿಂಗಳಲ್ಲಿ ಅನುಸರಿಸ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಅನಾವಶ್ಯಕವಾಗಿ ಯಾವುದೋ ಒಂದು ಮಾತಿನಿಂದ ಸಮಸ್ಯೆಗಳು ಉಂಟಾಗಬಹುದು. ಅದು ಕೇವಲ ನೀವು ಉದ್ಯೋಗ ಸ್ಥಳ ಅಂಥೇಳಿ ಅರ್ಥ ಅಲ್ಲ, ಮನೆಯಲ್ಲೂ ಕೂಡ ಗಂಡ ಹೆಂಡತಿಯಲ್ಲೇ ಒಂದು ಚಿಕ್ಕ ಪುಟ್ಟ ಕಾರಣಗಳಿಗೋಸ್ಕರ ಮನಸ್ತಾಪ ಉಂಟಾಗಿ ಆ ಮೂಲಕ ವಿಚ್ಛೇದನದವರೆಗೂ ಹೋಗತಕ್ಕಂಥದ್ದೆಲ್ಲ ನಾವು ನೋಡ್ತೀವಿ ಕುಟುಂಬಗಳಲ್ಲಿ. ಆದ್ದರಿಂದ ಮಾತು ಒಡೆದರೆ ಹೋಯಿತು ಅಂತ ಮಾತನಾಡಬೇಕಾದ್ರೆ ಯೋಚನೆ ಮಾಡಿ ಮಾತನಾಡಿ. ನಿಮ್ಮ ಸಮಯ ಚೆನ್ನಾಗಿಲ್ಲ, ಮಾತಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳು ಏನಿದೆ ಅದು ಇನ್ನೂ ಜಾಸ್ತಿ ಆಗಬೇಕು. ಅದರಲ್ಲೂ ಕೂಡ ಆಸ್ತಿ ಸಂಬಂಧಿತವಾದಂತಹ ಸಮಸ್ಯೆಗಳು ಕುಟುಂಬದಲ್ಲಿದ್ದರೆ ಅದು ಸಮಸ್ಯೆಗೆ ಕಾರಣ ಆಗ್ಬೋದು, ಕಾಂಟ್ರವರ್ಸಿ ಆಗಿಬಿಡುತ್ತೆ. ಆದ್ದರಿಂದ ಆಸ್ತಿ ವಿಚಾರಗಳು ಏನಾದರೂ ಇದ್ದರೆ ಸ್ವಲ್ಪ ಅದರ ಸಂಬಂಧಿತವಾದಂತಹ ಮಾತುಕತೆಯನ್ನು ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಇನ್ನು ಸುಖ ಪ್ರತಿಯೊಬ್ಬರೂ ಕೂಡ ಮನಃಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅಂತಲೇ ಎಲ್ಲರೂ ಪ್ರಯತ್ನವನ್ನು ಮಾಡೋದು. ಆದರೆ ಯಾರಿಗೂ ಕೂಡ ಸುಖ ಇರುವುದಿಲ್ಲ. ಅದಕ್ಕೆ ಸುಖಸ್ಥಾನ ಅಂಥೇಳಿ ಹೇಳ್ತೇವೆ. ಚತುರ್ಥ ಭಾವ ವಿಶೇಷವಾಗಿ ಸುಖವನ್ನು ಕೊಡತಕ್ಕಂತಹ ಭಾವ. ಅಲ್ಲಿ ಹೇಗಿರುತ್ತೋ ಅದಕ್ಕೆ ಸರಿಯಾಗಿ ಅವರ ಜೀವನ ಇರುತ್ತೆ. ಅದರಿಂದ ಮೊದಲೇ ಸಾಡೆ ಸಾತಿ ಇಂತಹದ್ದೆಲ್ಲ ಗುರುಬಲ ಇಲ್ಲ, ಸಾಡೆ ಸಾತಿಯ ಪ್ರಭಾವ ಇದೆ. ಲಗ್ನಾಧಿಪತಿಯು ಕೂಡ ಕೇಂದ್ರದಲ್ಲಿ ಇರತಕ್ಕಂಥದ್ದು. ಈ ರೀತಿಯಾದಂತಹ ಕೆಲವೊಂದು ಸಮಸ್ಯೆಗಳು ಇರುವುದರಿಂದ
ಏನೇ ಇದ್ದರೂ ಕೂಡ ಸುಖ ಮನಃಶಾಂತಿ ನೆಮ್ಮದಿ ಅನ್ನತಕ್ಕಂಥದ್ದು ಇರುವುದಿಲ್ಲ. ವಿಶೇಷವಾಗಿ ಸುಬ್ರಹ್ಮಣ್ಯನ ಒಂದು ದೇವಾಲಯಕ್ಕೆ ಭೇಟಿ ಕೊಡತಕ್ಕಂಥದ್ದು, ನಾಗ ಸಂಬಂಧಿತವಾದಂತಹ ಪೂಜೆ ಇವುಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಇನ್ನು ಮಕ್ಕಳ ಒಂದು ವಿಷಯವನ್ನು ತೆಗೆದುಕೊಂಡರೆ, ಮಕ್ಕಳಿಂದ ಕೆಲವೊಂದು ಕಿರಿಕಿರಿ ಉಂಟಾಗತಕ್ಕಂಥದ್ದು ಇರುತ್ತೆ. ಅವರೊಂದು ಪ್ರಗತಿಯನ್ನು ಚೆನ್ನಾಗಿ ಓದಬೇಕು, ಓದಲ್ಲ, ಹಠ ಮಾಡ್ತಾರೆ, ಅಥವಾ ಇನ್ನಿತರ ನಿಮ್ಮ ಮಾತನ್ನು ಕೇಳದೇ ಇರ್ಬೋದು. ಇದರಿಂದ ಅಸಮಾಧಾನ ಉಂಟಾಗುತ್ತೆ. ಯಾರೋ ಮೇಷರಾಶಿಯ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತೀರೋ, ಇಂಜಿನಿಯರು, ಮೆಡಿಕಲ್ ಇರ್ಬೋದು, ಇನ್ನಿತರ ಕೋರ್ಸುಗಳಿರ್ಬೋದು, ಅವರಿಗೆ ನಿಮ್ಮ ಒಂದು ಆಸೆ ಈಡೇರತಕ್ಕಂತಹ ಸಮಯ ಅಂತ ಹೇಳ್ಬೋದು. ನಿಮಗೆ ನೀವು ಅಂದುಕೊಂಡಂಥ ಕಾಲೇಜಲ್ಲಿ ನಿಮಗೆ ಪ್ರವೇಶ ಸಿಗ್ಬೋದು, ವಿದೇಶಕ್ಕೆ ಹೋಗಿ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅನ್ನತಕ್ಕಂತಹ ಆಸೆ ಈಡೇರ್ಬೋದು. ಇಂತಹದ್ದೆಲ್ಲ ಆಗುತ್ತೆ. ಉನ್ನತ ವಿದ್ಯಾಭ್ಯಾಸದ ಒಂದು ಆಸೆ ಇದ್ದರೆ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಅದು ಫಲವನ್ನು ಕೊಡತಕ್ಕಂತಹ ಸಮಯ ಅಂಥೇಳಿ ಹೇಳಬಹುದು. ಇನ್ನು ಶತ್ರುಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಶತ್ರುಗಳು ಏನಾದರೂ ನಿಮ್ಮ ಜೊತೆಯಲ್ಲಿ ಚೆನ್ನಾಗಿಯೇ ಇದ್ದು ಬೆನ್ನಿಗೆ ಚೂರಿ ಹಾಕತಕ್ಕಂತಹ ಪ್ರವೃತ್ತಿಯವರು ನಿಮ್ಮ ಸುತ್ತಮುತ್ತ ಇರ್ತಾರೆ. ಆದ್ದರಿಂದ ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇದ್ದು, ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನತಕ್ಕಂತಹ ಒಂದು ತಾಟಸ್ಥ್ಯ ಭಾವನೆಯನ್ನು ತೋರತಕ್ಕಂಥದ್ದು ಒಳ್ಳೆಯದು. ಇನ್ನು ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದುಬಿಡಬಹುದು. ಯಾಕೆಂದರೆ ಒಂದೊಂದು ಚಿಕ್ಕ ಪುಟ್ಟ ಕಾರಣಗಳಿಗೂ ಕೂಡ ಈ ಕಾಲದಲ್ಲಿ ಡೈವರ್ಸ್ ಆಗಿಬಿಡುತ್ತೆ. ಅದು ಯಾಕೆ ಕಾರಣ ಅಂದರೆ ಎಲ್ಲರೂ ಒತ್ತಡದ ಜೀವನ, ಈ ರೀತಿಯಾದ ಕೆಲವೊಂದು ಸಾಮಾಜಿಕವಾದಂಥ ಕೌಟುಂಬಿಕವಾದಂತಹ ಸಮಸ್ಯೆಗಳು. ಅದರಿಂದ ಯಾರು ಅವಿವಾಹಿತರಿದ್ದಾರೆ, ವಿವಾಹದ ಪ್ರಯತ್ನ ಈ ತಿಂಗಳು ಫಲಿಸಲಿಕ್ಕೆ ಇಲ್ಲ. ಮುಂದೆ ಒಳ್ಳೆಯ ದಿನಗಳು ಬರುತ್ತೆ, ಮದುವೆ ಆಗುತ್ತೆ. ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಮನಸ್ತಾಪಗಳು ಹೆಚ್ಚಾಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಸಂಸಾರ ನಿರ್ವಹಣೆ ಮಾಡತಕ್ಕಂಥದ್ದು ಒಳ್ಳೆಯದು. ವಾಹನ ಖರೀದಿ ಇಂತಹದ್ದು ಏನಾದರೂ ಇದ್ದರೆ ವಾಹನ ಚಾಲನೆಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಚಿಕ್ಕ ಪುಟ್ಟ ಗಾಯಗಳಾಗತಕ್ಕಂಥ, ಪೆಟ್ಟು ಮಾಡಿಕೊಳ್ಳತಕ್ಕಂತಹ ಸಾಧ್ಯತೆಗಳು ಉಂಟು. ಆದ್ದರಿಂದ ಅದು ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಇನ್ನಿತರ ಯಾವುದೇ ವಾಹನ ಇರ್ಬೋದು, ಅದನ್ನು ಒಂದು ಚಾಲನೆಯಲ್ಲಿ ಎಚ್ಚರಿಕೆಯನ್ನು ವಹಿಸಿ. ವಿಶೇಷವಾಗಿ ರೈತರು ಈ ಕೃಷಿ ಉಪಕರಣಗಳನ್ನು ಉಪಯೋಗಿಸ್ತಾರೆ, ಕೃಷಿಗೆ ಸಂಬಂಧಪಟ್ಟಂತೆ ವಾಹನಗಳ ಉಪಯೋಗಿಸ್ತಾರೆ. ಎಚ್ಚರಿಕೆಯಿಂದ ಕೃಷಿ ಸಂಬಂಧಿತವಾದಂತಹ ವಾಹನಗಳನ್ನು ಉಪಯೋಗಿಸಿ. ಏಕೆಂದರೆ ಅದರಿಂದ ಕೃಷಿಗೆ ಸಂಬಂಧಪಟ್ಟಂಥ ವಾಹನಗಳಿಂದ ಅನಾಹುತಗಳಾಗತಕ್ಕಂತಹ ಸಾಧ್ಯತೆಗಳು ಉಂಟು. ಆದ್ದರಿಂದ ಅದರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಜೊತೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಗುರುವಿನ ದೃಷ್ಟಿ ಇದೆ ಭಾಗ್ಯಸ್ಥಾನಕ್ಕೆ. ಆದ್ದರಿಂದ ಕೆಲವೊಂದು ಅನಿರೀಕ್ಷಿತವಾದಂಥ, ಅಂದರೆ ಅದೃಷ್ಟ ಇಷ್ಟೆಲ್ಲ ಕಷ್ಟಗಳಿದ್ದರೂ ಕೂಡ ಯಾವುದೊಂದು ಈ ಮಾರ್ಚ್ ತಿಂಗಳ ಮಧ್ಯಭಾಗದ ನಂತರದಲ್ಲಿ ನಿಮಗೆ ಅನಿರೀಕ್ಷಿತವಾದಂತಹ ಒಂದು ಬದಲಾವಣೆ, ಅಂದರೆ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ, ನೀವು ಅಂದುಕೊಂಡೇ ಇರಲ್ಲ ಅಂತಹ ಒಂದು ಉತ್ತಮವಾದಂತಹ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಅಂದರೆ ಆರ್ಥಿಕವಾಗಿ ಯಾವುದೋ ಒಂದು ದುಡ್ಡು ಬರ್ಬೋದು, ಅಥವಾ ನೀವು ಹಣ ಕೊಟ್ಟಿದ್ದರೆ ಸಾಲ ಕೊಟ್ಟೆ ಅದು ತಿರುಗಿ ಬರ್ಬೋದು, ಬರಲ್ಲ ಅಂತ ಅಂದುಕೊಂಡಿರ್ತೀರ, ಆದರೆ ಬಂದುಬಿಡುತ್ತೆ ಈ ಥರದ್ದು. ಅಥವಾ ಒಂದು ಯಾವುದೋ ನಿವೇಶನ ಖರೀದಿ ಮಾಡ್ತಕ್ಕಂತಹದ್ದು ಒಂದು ಯೋಗ ಒದಗಿ ಬರ್ಬೋದು. ನೀವು ಅಂದುಕೊಂಡಂತೆ ಮನೆ ಬದಲಾವಣೆ, ಅದು ಬಾಡಿಗೆ ಮನೆ ಇರ್ಬೋದು, ಸ್ವಂತ ಮನೆ ಇರ್ಬೋದು, ನಿಮಗೆ ಸಂತೋಷ ಆಗತಕ್ಕಂತಹ ರೀತಿಯಲ್ಲಿ ನೀವು ಅಂದುಕೊಂಡಂತಹ ಕೆಲಸ ನೀವು ನಿಮ್ಮ ಅಂದುಕೊಂಡಂತೆ ಆಗುತ್ತೆ. ಎಷ್ಟೋ ಕೆಲಸಗಳು ನಾವು ಅಂದ್ಕೊಳ್ಳೋದೊಂದು, ಅದು ಆಗತಕ್ಕಂಥದ್ದು ಇನ್ನೊಂದು. ಅಂದರೆ ಭಾಗ್ಯಭಾವದಲ್ಲಿ ಶುಭ ಗ್ರಹಗಳ ದೃಷ್ಟಿ ಇದ್ದಾಗ ಅದೃಷ್ಟ ಕುಲಾಯಿಸುತ್ತೆ ಅಂತೇಳಿ ಹೇಳಬಹುದು. ಆದರೆ ಪ್ರತಿನಿತ್ಯವೂ ಅದೃಷ್ಟ ಬರಲ್ಲ, ಎಲ್ಲೋ ಅಪರೂಪವಾಗಿ ಯಾವುದೊಂದು ಶುಭ ಗಳಿಗೆಯಲ್ಲೇ ಅದು ಉಂಟಾಗುತ್ತೆ. ಅದರಿಂದ ಅಂತಹ ಕೆಲವೊಂದು ಲಕ್ಷಣಗಳು ಮೇಷರಾಶಿಯವರಿಗೆ ಇದೆ. ಇನ್ನು ಕರ್ಮಸ್ಥಾನಾಧಿಪತಿ ದ್ವಾದಶದಲ್ಲಿ 12ನೇ ಮನೆಯಲ್ಲಿ ಇರುವುದರಿಂದ ಉದ್ಯೋಗ ಸಂಬಂಧಿತವಾದಂತಹ ಕಿರಿಕಿರಿಗಳು ಬರುತ್ತೆ, ಅದು ಇರುತ್ತೆ. ಅದರಿಂದ ಉದ್ಯೋಗ ಕಳೆದುಕೊಳ್ಳತಕ್ಕಂತಹ ಭೀತಿ ನಿಮ್ಮನ್ನು ಕಾಡಬಹುದು. ಅದರಿಂದ ಉದ್ಯೋಗದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ಮುಖ್ಯ. ಇಲ್ಲದೇ ಇದ್ದರೆ ಉದ್ಯೋಗದ ಬಿಡತಕ್ಕಂತಹ ಒಂದು ಮನಸ್ಸು ಬಂದು ಒಳ್ಳೆಯ ಕೆಲಸ ಬಿಟ್ಟುಬಿಡ್ತೀರಾ, ಅಥವಾ ಉದ್ಯೋಗವನ್ನು ನೀವು ಅರಸ್ತಾ ಇದ್ದರೆ, ಉದ್ಯೋಗ ಹುಡುಕ್ತಾ ಇದ್ದರೆ ಉದ್ಯೋಗ ಸಿಗದೇ ಇರ್ಬೋದು, ಅಥವಾ ಎಲ್ಲ ಕೊನೆಯ ಹಂತಕ್ಕೆ ಬಂದು ಇನ್ನೇನೋ ಉದ್ಯೋಗ ಕೈ ತಪ್ಪಿ ಹೋಗ್ಬೋದು. ಇಂತಹದ್ದೆಲ್ಲ ಉದ್ಯೋಗ ಸಂಬಂಧಿತವಾದಂತಹ ಕೆಲಸಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮೇಷರಾಶಿಯವರಿಗೆ ಇದೆ. ಆದ್ದರಿಂದ ಎಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಅಲ್ಲೇ ಕಷ್ಟವೋ ಸುಖವೋ ಅಲ್ಲೇ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಈ ತಿಂಗಳಲ್ಲಿ ಯಾವುದೋ ಬದಲಾವಣೆ ಯೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಕಿರಿಕಿರಿ ಇದ್ದರೂ ಕೂಡ ಅದನ್ನು ಸಹಿಸಿಕೊಂಡು ಮುಂದೆ ಹೋಗತಕ್ಕಂಥದ್ದು ಒಳ್ಳೆಯದು.
ಇನ್ನು ಯಾವುದೇ ಅನಾವಶ್ಯಕವಾಗಿ ಯಾವುದೇ ಖರೀದಿಯನ್ನು ಮಾಡ್ತಕ್ಕಂಥದ್ದು, ಯಾವುದು ಬೇಡದೇ ಇದ್ದರೂ ಕೂಡ ಅನ್ನೆಸೆಸರಿ ಅದರ ಬಗ್ಗೆ ಒಂದು ಆಕರ್ಷಣೆ ಬರುತ್ತೆ, ಹೆಚ್ಚಿನ ಹಣವನ್ನು ವ್ಯಯ ಮಾಡ್ತೀರಾ, ಈ ರೀತಿಯಾದಂಥದ್ದಿರುತ್ತೆ. ಆದ್ದರಿಂದ ಈ ತಿಂಗಳಲ್ಲಿ ಯಾವುದೇ ದುಬಾರಿ ವಸ್ತುಗಳನ್ನು ಖರೀದಿ ಮಾಡತಕ್ಕಂತಹದ್ದನ್ನು ಮುಂದಕ್ಕೆ ಹಾಕಿ. ಜೊತೆಯಲ್ಲಿ ಶುಕ್ರ ಒಂದು ವಿಶೇಷವಾಗಿ 12ನೇ ಮನೆಯಲ್ಲಿ ಇದ್ದಾನೆ. ಶುಕ್ರ 12ನೇ ಮನೆಯಲ್ಲಿದ್ದರೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ. ಬೇರೆ ಎಲ್ಲ ಗ್ರಹಗಳು ಕೂಡ 12ನೇ ಮನೆಯಲ್ಲಿದ್ದರೆ ಕೆಟ್ಟ ಫಲ ಕೊಡ್ತಾರೆ, ಆದರೆ ಶುಕ್ರ ದ್ವಾದಶದಲ್ಲಿದ್ದರೆ ಒಳ್ಳೆಯ ಮನೆ, ಅದರಲ್ಲೂ ಉಚ್ಚನಾಗಿ ಅವನಿರುವುದರಿಂದ ನಾನು ಆಗಲೇ ಹೇಳಿದಂಗೆ ಕೆಲವೊಂದು ಈ ದಾಂಪತ್ಯ ಜೀವನಕ್ಕೆ ಅಂದರೆ ಅವಿವಾಹಿತರಿಗೆ ಉತ್ತಮ ಸಂಬಂಧ ಬರಬಹುದು. ದಾಂಪತ್ಯ ಜೀವನದಲ್ಲಿ ಸಂತೋಷದ ದಿನಗಳನ್ನು ನೋಡಲಿದ್ದೀರಿ. ಜೊತೆಯಲ್ಲಿ ಯಾವುದೇ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತಹ ಕಟ್ಟಳೆಗಳು ಏನಾದರೂ ನಡೀತಾ ಇದ್ದರೆ ಅದು ನಿಮ್ಮ ಪರವಾಗಿ ಅಥವಾ ಯಾವುದೋ ಒಂದು ಪರಸ್ಪರ ಮಾತುಕತೆ ಮಾಡಿ ಬಗೆಹರಿಸಿಕೊಳ್ಳತಕ್ಕಂತಹ ಒಂದು ಬೆಳವಣಿಗೆಯು ಕೂಡ ನಿಮ್ಮ ಜೀವನದಲ್ಲಿ ಆಗಬಹುದು. ಹೀಗೆ ಈ 12ನೇ ಮನೆಯಲ್ಲಿ ಶುಕ್ರನ ಒಂದು ಪ್ರಭಾವದಿಂದಾಗಿ ಒಳ್ಳೆಯ ಕೆಲವೊಂದು ಫಲಗಳನ್ನು ಕೂಡ ತಿಂಗಳ ಅಂತ್ಯದಲ್ಲಿ ನೀವು ನೋಡಲಿದ್ದೀರಿ. ವಿಶೇಷವಾಗಿ ಅದಕ್ಕೋಸ್ಕರ ಈ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಅನ್ನತಕ್ಕಂಥದ್ದಿದೆ, ಇದನ್ನು ಪಠಿಸತಕ್ಕಂಥದ್ದು. ಮತ್ತು ನಾಗ ಸನ್ನಿಧಿಗೆ, ನಾಗನ ದೇವಸ್ಥಾನ ಯಾವುದೇ ಪುಣ್ಯಕ್ಷೇತ್ರಗಳು ಅಂತೇನು ಹೇಳ್ತೀವಿ, ಅಂತಹ ಪುಣ್ಯಕ್ಷೇತ್ರಗಳಿಗೆ ಈ ತಿಂಗಳಲ್ಲಿ ಭೇಟಿ ಕೊಟ್ಟು, ಈ ಪಾಲ್ಗುಣ ಮಾಸ ಮತ್ತು ಚೈತ್ರ ಮಾಸ ಎರಡೂ ಬರುತ್ತೆ ಈ ಮಾರ್ಚ್ ತಿಂಗಳಲ್ಲಿ, ಆ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಸರ್ಪ ಸಂಬಂಧಿತವಾದಂತಹ ನಾಗ ಸಂಬಂಧಿತವಾದಂತಹ ದೋಷಗಳು ಜಾತಕದಲ್ಲಿಯೂ ಕೂಡ ಇದ್ದರೆ ನಿಮಗೆ ಅದು ಕೂಡ ಕೆಲವೊಂದು ಸಮಸ್ಯೆ ಕಾರಣ ಆಗುತ್ತೆ. ಆದ್ದರಿಂದ ಅಂಥ ನಾಗ ಸಂಬಂಧಿತವಾದಂತಹ ದೋಷಗಳಿದ್ದರೆ, ನಾಗದೋಷ ಇದ್ದರೆ ಈ ತಿಂಗಳಲ್ಲಿ ಪರಿಹರಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿ ಕಾರ್ಯಪ್ರವೃತ್ತರಾಗಿ ಆಗುತ್ತೆ. ಯಾಕೆಂದರೆ ಅದರಲ್ಲೂ ಈ ಪುಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಇನ್ನಿತರ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ನಾಗ ಸಂಬಂಧಿತವಾದಂತಹ ಪೂಜೆ, ಪ್ರತಿನಿತ್ಯ ಸುಬ್ರಹ್ಮಣ್ಯ ಸಂಬಂಧಪಟ್ಟಂತಹದ್ದು, ಅಂಗಾರಕನ ಮಂತ್ರ, ಮಂಗಳ ಗ್ರಹದ ಮಂತ್ರ ಏನು ಧರಣಿ ಗರ್ಭ ಸಂಭೂತಂ, ಈ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು, ಅಥವಾ ಮಂಗಳಾಯ ನಮಃ ಮಂತ್ರವನ್ನು ಹೇಳಿ, ಇವೆಲ್ಲವೂ ಕೂಡ ಮೇಷರಾಶಿಯವರಿಗೆ ಒಂದು ವಿಶೇಷ ಶನಿ 7.5 ಉಂಟಾಗತಕ್ಕಂಥ ಸಮಸ್ಯೆ, ಲಗ್ನಾಧಿಪತಿಯ ಒಂದು ಪ್ರಭಾವದಿಂದ ಉಂಟಾಗತಕ್ಕಂಥ ಸಮಸ್ಯೆ, ಇವೆಲ್ಲವನ್ನು ನಿವಾರಣೆ ಮಾಡುತ್ತೆ. ಆದ್ದರಿಂದ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾಗ ಮತ್ತು ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿ. ಇನ್ನು ದುಡ್ಡು ಮಾಡಿಕೊಳ್ಳತಕ್ಕಂಥದ್ದು ಏನೂ ಇಲ್ಲ ಈ ತಿಂಗಳಲ್ಲಿ, ದುಡ್ಡು ಮಾಡುವುದಕ್ಕಿಂತ ದುಡ್ಡು ಕಳೆಯದೇ ಜಾಸ್ತಿ, ಅದಕ್ಕೆ ಕಳೆಯಬೇಡಿ, ಆದಷ್ಟು ಮಿತವ್ಯಯವನ್ನು ಮಾಡಿ ಅಂತ ನಾನು ಹೇಳಿದ್ದು. ಇದರಿಂದ ಹೊಸದಾಗಿ ಯಾವುದೋ ಒಂದು ಆರ್ಥಿಕವಾದಂತಹ ಅಭಿವೃದ್ಧಿ ಆಗಿಬಿಡುತ್ತೆ ಅಂತೆಲ್ಲ ಏನೂ ಇಲ್ಲ. ನೀವು ಸಾಲ ಮಾಡತಕ್ಕಂತಹ ಪರಿಸ್ಥಿತಿ ಬರ್ಬೋದು, ಯಾಕೆಂದರೆ ನೀವು ಆರ್ಥಿಕವಾದಂತಹ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕಾಗದೇ ಇರತಕ್ಕಂಥ, ಅದರಿಂದ ಅನ್ನೆಸೆಸರಿ ಸಾಲ ಮಾಡಲಿಕ್ಕೆ ಹೋಗಬೇಡಿ, ಸಾಲ ಕೊಡಲಿಕ್ಕೂ ಹೋಗಬೇಡಿ, ಕೊಟ್ಟ ಸಾಲ ತಿರುಗಿ ಬರದೇ ಇರ್ಬೋದು. ಅಂದರೆ ಇಂತಹದ್ದೆಲ್ಲ ಕೆಲವೊಂದು ಅಷ್ಟೊಂದು ಚೆನ್ನಾಗಿ ಇಲ್ಲದೇ ಇರುವುದರಿಂದ ಮೇಷರಾಶಿಯವರು ನಾನು ಹೇಳಿರ್ತಕ್ಕಂತಹ ಪರಿಹಾರಗಳನ್ನು ಆಚರಿಸಿಕೊಂಡ್ರೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಶುಭಮಸ್ತು.